ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ನೋಡಿ, ಮನೆಯಲ್ಲಿ ಫ್ರೀ ಆಗಿದ್ದೀವಿ ಅಂದರೆ ತುಂಬಾ ಬೋರ್ ಆಗ್ತಿರುತ್ತೆ. ಹಾಗಾಗಿ ಇನ್ನೋವೇಟಿವ್ ಆಗಿ ಏನಾದರೂ ಒಂದನ್ನು ನಾವು ಟ್ರೈ ಮಾಡ್ತಿರ್ಬೇಕು ಅಲ್ವಾ. ಹಾಗಿದ್ರೆ ಈ ಒಂದು ಮಿನಿಯೇಚರ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನ ಈಸಿಯಾಗಿ ಮನೇಲಿರುವಂತಹ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಳ್ಬಹುದು. ಈ ರೀತಿ ಏನಾದರೂ ಒಂದು ಮಾಡೋದ್ರಿಂದ ನಮ್ಮ ಮೈಂಡ್ ಕೂಡ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಅಲ್ಲದೆ ನಾವು ಮಾಡಿರೋಂತಹ ಖುಷಿ ನಮಗೆ ಯಾವಾಗಲೂ ಸಿಗ್ತಾ ಇರುತ್ತೆ ಅಲ್ವಾ. ವೇಸ್ಟ್ ಅಂತ ಹೇಳಿ ಬಿಸಾಡೋ ಅಂತಹ ವಸ್ತುಗಳಿಂದಲೂ ಕೂಡ ನಾನು ಇಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನ ರೆಡಿ ಮಾಡಿದ್ದೀನಿ. ಅದೇನಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ಈ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ರೆಡಿ ಮಾಡೋದಕ್ಕೆ ಈ ರೀತಿ ಸಣ್ಣದಾಗಿರುವಂತಹ ಟೀ ಕಪ್ ಬೇಕಾಗುತ್ತೆ. ಸ್ವಲ್ಪ ಉದ್ದ ಇರಬೇಕಾಗುತ್ತೆ. ಈ ರೀತಿ ಇರುವಂತಹ ಟೀ ಕಪ್ಗಳು ಒಂದು 5 ಕಪ್ ಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಅಗಲವಾಗಿರುವಂತಹ ಟೀ ಕಪ್ಪು 2 ಕಪ್ ಬೇಕಾಗುತ್ತೆ. ಹಾಗೆಯೇ ಮಕ್ಕಳಿಗೆ ಮನೇಲಿ ಪ್ರಾಜೆಕ್ಟ್ ವರ್ಕ್ನ ರೆಡಿ ಮಾಡೋದಕ್ಕೆ ನಾವು ಯೂಸ್ ಮಾಡುವಂತಹ ಡ್ರಾಯಿಂಗ್ ಶೀಟ್ ಏನಿರುತ್ತಲ್ವ, ಅದೇನಾದ್ರೂ ಸ್ವಲ್ಪ ಉಳಿದಿದ್ರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ಮನೇಲಿ ಇನ್ವಿಟೇಷನ್ ಕಾರ್ಡ್ ಇರುತ್ತಲ್ವ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಅಕ್ರಿಲಿಕ್ ಕಲರ್ಸ್ನ ತೊಗೊಂಡಿದ್ದೀನಿ. ನೀವು ನಿಮ್ಗಿಷ್ಟ ಆಗಿರೋವಂಥ ಕಲರ್ಸ್ನ ನೀವು ಚೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಪೇಂಟ್ ಬ್ರಷಸ್, ಅಲ್ಲದೆ ಸ್ವಲ್ಪ ದಪ್ಪ ಇರುವಂತಹ ವೈಟ್ ದಾರನ ತೊಗೊಂಡಿದ್ದೀನಿ. ಹಾಗೆಯೇ ಮನೇಲಿ ವೇಸ್ಟ್ ಆಗಿರುವಂತಹ ಈ ತೆಂಗಿನಕಾಯಿ ಚಿಪ್ ಏನಿದೆ, ಈ ಚಿಪ್ಗಳನ್ನು 2 ತೊಗೊಂಡಿದ್ದೀನಿ. ನೀವು ಒಂದು ತೆಂಗಿನಕಾಯಿ ಮನೇಲಿ ಹೊಡೆದಿರೋವಂಥದ್ದಾದರೆ ಅದ್ರ ಮುಂದ್ಗಡೆದು ಮತ್ತು ಹಿಂದ್ಗಡೆ ಇರುವಂತಹ ಚಿಪ್ನ ಯೂಸ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಇವಾಗ ನಾನು ಡ್ರಾಯಿಂಗ್ ಶೀಟಿಂದ ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ 2 ಪೀಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಪ್ ಹಿಂದ್ಗಡೆ ಸ್ವಲ್ಪ ಡೀಪ್ ಆಗಿರುತ್ತಲ್ವ, ಹಾಗಾಗಿ ಅದು ನಮಗೆ ಫ್ಲ್ಯಾಟ್ ಸರ್ಫೇಸ್ ಬೇಕಾಗಿರೋದ್ರಿಂದ ನಾನು ಈ ರೀತಿ ವೈಟ್ ಕಲರ್ನ ರೌಂಡಾಗಿ ಕಟ್ ಮಾಡಿಕೊಂಡು ಅದರ ಹಿಂದ್ಗಡೆ ಫೆವಿಕಾಲಿಂದ ಅಂಟಿಸಿದ್ದೀನಿ. ಹಾಗೆಯೇ ಈ ಒಂದು ಕಪ್ಗಳಿಗೆ ನಾವು ಇವಾಗ ಕಲರ್ ಮಾಡಬೇಕು. ಡೋಲ್ ಮಾಡೋದಕ್ಕೆ ನಾನು ಫಸ್ಟ್ ಬ್ರೌನ್ ಕಲರ್ನ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಬ್ಲ್ಯಾಕ್ ಕಲರ್ನ ತೊಗೊಂಡು ಶೇಡ್ ಮಾಡಿದ್ದೀನಿ. ಅದೇ ನೀವು ಡಮರುಗ ಮಾಡೋದಾದರೆ ಜಸ್ಟ್ ನೀವು ಬ್ರೌನ್ ಕಲರ್ನ ಪೇಂಟ್ ಮಾಡಿದರೆ ಆಯಿತು. ಇನ್ನೆರಡು ಕಪ್ಗಳಿಗೆ ಸ್ವಲ್ಪ ದಪ್ಪವಾಗಿರುವಂಥ ರಟ್ ಬೇಕಾಗಿದ್ದರಿಂದ ನಾನು ಇಲ್ಲಿ ಇನ್ವಿಟೇಷನ್ ಕಾರ್ಡ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. 2 ಕಪ್ಪಿನ ಹಿಂಭಾಗಕ್ಕೆ ಅವೆರಡನ್ನು ಅಂಟಿಸಿ ಮತ್ತು ಅವೆರಡನ್ನು ನಾವು ಈ ರೀತಿ ಫೆವಿಕಾಲಿಂದ ಸ್ಟಿಕ್ ಮಾಡಿದರೆ ಇವಾಗ ನೋಡಿ ಡಮರುಗಕ್ಕೆ ಬೇಕಾಗಿರುವಂತಹ ಶೇಪ್ ರೆಡಿ ಆಗಿದೆ. ಹೀಗೆ ಪ್ಲೇನ್ ಆಗೇ ಬಿಟ್ಟರೆ ಚೆನ್ನಾಗಿ ಕಾಣಿಸುತ್ತಾ? ಇಲ್ಲ ಅಲ್ವಾ. ಹಾಗಾಗಿ ಇವಾಗ ನಾನು ಈ ರೀತಿ ಡಮರುಗನ ರೆಡಿ ಮಾಡಿದ್ದೀನಲ್ವಾ, ಇದೇ ರೀತಿ ನಾನು ಡೋಲ್ ಕೂಡ ರೆಡಿ ಮಾಡಿದ್ದೀನಿ. ಆವಾಗಲೇ ನಾನು ಕಪ್ಪಿಗೆ ಹಿಂದ್ಗಡೆ ವೈಟ್ ಡ್ರಾಯಿಂಗ್ ಶೀಟ್ನ ಏನು ಅಂಟಿಸಿದ್ದೆ ಅಲ್ವಾ, ಅದನ್ನು ಇವಾಗ 2 ಸ್ಟಿಕ್ ಮಾಡಿದ್ದೀನಿ. ನೋಡಿ, ಇಲ್ಲಿ ನಾನು ಸ್ವಲ್ಪ ಡ್ರಾಯಿಂಗ್ ಶೀಟ್ ಮೇಲ್ಗಡೆ ಬ್ಲ್ಯಾಕ್ ಕಲರ್ ಪೇಂಟ್ನ ಸೆಂಟ್ರಲ್ಲಿ ಪೇಂಟ್ ಮಾಡಿದ್ದೀನಿ. ಇಲ್ಲಿ ಕಲೆ ನಂದಾದರೂ ಕೂಡ ತಲೆ ಮಾತ್ರ ನವೀನವ್ರದ್ದು. ಯಾಕೆ ಅಂತ ಕೇಳ್ತಾ ಇದ್ದೀರಾ? ಯಾಕೆ ಅಂದರೆ ನಾನು ಜಸ್ಟ್ ಈ ರೀತಿ ಪ್ಲೇನ್ ಆಗಿರೋವಂಥ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನ ರೆಡಿ ಮಾಡಿ ಕೈ ಬಿಟ್ಟಿದ್ದೆ. ಆದರೆ ಅವ್ರು ಹೇಳಿದ್ದು ವೈಟ್ ಥ್ರೆಡ್ಡಿಂದ ಇದನ್ನು ನೀನು ಡಿಸೈನ್ ಮಾಡು, ಒರಿಜಿನಲ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಯಾವ ರೀತಿ ಇರುತ್ತೋ ಅದೇ ರೀತಿ ಕಾಣಿಸುತ್ತೆ ಅಂತ ಹೇಳಿದರು. ಹಾಗಾಗಿ ಆ ರೀತಿ ಟ್ರೈ ಮಾಡಿದ್ದೀನಿ. ಇವಾಗ ತಗೊಂಡಿರೋಂತಹ ಕಪ್ಪಿನ ಅಳತೆಗೆ ಸರಿಯಾಗಿ ನೀವು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ಒಂದು ಥ್ರೆಡ್ಡನ್ನು ನೀವು ಫೆವಿಕಾಲಿಂದ ಸ್ಟಿಕ್ ಮಾಡಬೇಕು. ಅದಾದಮೇಲೂ ಕೂಡ ನೀವು ಗ್ರಿಪ್ ಸಿಗಬೇಕು ಅನ್ನೋ ಹಾಗಿದ್ರೆ ಈ ಒಂದು ಕಪ್ಪಿನ ಕಾರ್ನರಲ್ಲಿ ನೀವು ಫೆವಿಕಾಲ್ನ ಹಾಕಿ ಥ್ರೆಡ್ಡನ್ನು ನೀಟಾಗಿ ಸುತ್ತಬೇಕಾಗುತ್ತೆ. ಹಾಗೆಯೇ ಸೆಂಟ್ರಲ್ ಕೂಡ ನೀವು ಫೆವಿಕಾಲಿಂದ ಥ್ರೆಡ್ಡನ್ನು ಸುತ್ತಬೇಕು. ಅದೇ ರೀತಿ ಒಂದು ಆ ಸೈಡು ಮತ್ತು ಈ ಸೈಡು 2 ಸೈಡಲ್ಲೂ ಥ್ರೆಡ್ಡನ್ನು ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಕೊಂಡು ಅದ್ರ ತುದಿಗೆ ನಾನು ಗುಂಡನ್ನು ಹಾಕಿದ್ದೀನಿ. ಇವಾಗ ಆ ಡಮರುಗನ ರೆಡಿ ಮಾಡಿದ್ದೀನಿ. ಅದೇ ರೀತಿ ಈ ಡೋಲ್ ಕೂಡ ರೆಡಿ ಮಾಡಿದ್ದೀನಿ. ಕಾರ್ನರಲ್ಲಿ ಯಾವ ರೀತಿ ನೀವು ಫೆವಿಕಾಲ್ನ ಹಚ್ಕೊಂಡು ಥ್ರೆಡ್ಡನ್ನು ಸುತ್ತಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿನಲ್ಲಿನೇ ಡೋಲು ಮತ್ತು ಡಮರುಗ 2 ಕೂಡ ರೆಡಿ ಮಾಡ್ಕೊಳ್ಳಿ.
ಇವಾಗ ಡಮರ್ಗೋ ಮತ್ತು ಡೋಲು ಎರಡು ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ಐಟಮ್ಮು ಹಾರ್ಮೋನಿಯಂನ ರೆಡಿ ಮಾಡೋದು. ಮನೇಲಿ ನಾವು ಸೋಪನ್ನು ಯೂಸ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ಆ ಸೋಪ್ ಬಾಕ್ಸ್ನ ನಾವು ಬಿಸಾಡೋ ಬದಲು ಇದನ್ನು ಹಾರ್ಮೋನಿಯಂ ಮಾಡೋದಕ್ಕೆ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಸೋಪ್ ಬಾಕ್ಸ್ನ ಯೂಸ್ ಮಾಡಿಕೊಂಡು ಹಾರ್ಮೋನಿಯಂನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ಸೋಪ್ ಬಾಕ್ಸ್ನ ತೊಗೊಂಡು ಒಂದು ಸೋಪ್ ಬಾಕ್ಸ್ನ ಫುಲ್ಲಾಗಿ ಇಟ್ಕೊಂಡಿದ್ದೀನಿ. ಮತ್ತೊಂದು ಸೋಪ್ ಬಾಕ್ಸ್ನ ನಾನು ಅರ್ಧಕ್ಕೆ ಕಟ್ ಮಾಡಿಕೊಂಡು ಈ ರೀತಿ ಮೇಲ್ಗಡೆ ಒಂದ್ರ ಮೇಲ್ಗೊಂದು ಇಟ್ಕೊಂಡು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮನೇಲಿರುವಂತಹ ವೇಸ್ಟ್ ರಟ್ ಐಟಮ್ ಏನಿರುತ್ತಲ್ವ ಆ ರಟ್ನ ತಗೊಂಡು ಈ ರೀತಿ ಸುತ್ತಲೂ ಕೂಡ ನಾನು ಅದರ ಒಂದು ಸೈಜಲ್ಲಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಅಂಟಿಸ್ಕೊಂಡಿದ್ದೀನಿ. ಹಾಗೆಯೇ ಕೆಳಭಾಗದಲ್ಲಿ ನಾನು ವೈಟ್ ಡ್ರಾಯಿಂಗ್ ಶೀಟ್ನ ಕಟ್ ಮಾಡಿ ಅದರ ಒಂದು ಅಳತೆಗೆ ತಕ್ಕ ಹಾಗೇ ಅಂಟಿಸಿದ್ದೀನಿ. ಅದೇ ರೀತಿ ಅದೇ ರಟ್ಟನ್ನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದಕ್ಕೆ ಬ್ಲ್ಯಾಕ್ ಕಲರ್ ಕೂಡ ನಾನು ಪೇಂಟ್ ಮಾಡಿದ್ದೀನಿ. ನೋಡಿ, ಇವಾಗ ಹಾರ್ಮೋನಿಯಂ ಕೂಡ ರೆಡಿ ಮಾಡಿದ್ದೀನಿ. ಇದಕ್ಕೆ ಬ್ರೌನ್ ಕಲರ್ ನಾನು ಪೇಂಟ್ ಮಾಡಿದ್ದೀನಿ. ಹಾಗೆಯೇ ಇದರ ಮೇಲ್ಗಡೆ ನಿಮ್ಗಿಷ್ಟ ಆಗಿರೋಂತಹ ಡಿಸೈನ್ ಕೂಡ ಡ್ರಾ ಮಾಡ್ಕೊಳ್ಬಹುದು. ನೋಡಿ, ನಾನು ಇವಾಗ ಹಿಂದ್ಗಡೆ ಹಾರ್ಮೋನಿಯಂ ಏನಿದೆ ಅಲ್ವಾ ಆ ಹಾರ್ಮೋನಿಯಂ ರೀತಿಯೇ ಕಾಣಬೇಕು ಅನ್ನೋ ಹಾಗಿದ್ರೆ ಪೇಪರ್ ಇರುತ್ತಲ್ವ, ವೈಟ್ ಪೇಪರ್ನ ನಾನು ನೀಟಾಗಿ ಫೋಲ್ಡ್ ಮಾಡಿ ಅದನ್ನು ಹಿಂದ್ಗಡೆ ಕೂಡ ಅಂಟಿಸಿ ಅದು ಗ್ರಿಪ್ ಸಿಗಲಿ ಅಂತ ಹೇಳಿ ಸೈಡಲ್ಲಿ ಕೂಡ ಪೇಪರ್ನ ಅಂಟಿಸಿದ್ದೀನಿ. ಅದನ್ನು ಫಸ್ಟು ಒಂದು ರಟ್ಟಿಗೆ ಕಟ್ ಮಾಡಿಕೊಂಡು ಆ ಪೇಪರ್ನ ಹಿಂದ್ಗಡೆ ಇರೋಂಥ ರಟ್ಟಿಗೆ ಮತ್ತು ಆ ಹಾರ್ಮೋನಿಯಂ ರಟ್ಟು ಎರಡಕ್ಕೂ ಕೂಡ ಒಂದೊಂದು ಪೇಪರ್ನ ಸ್ಟಿಕ್ ಮಾಡಿ ಮತ್ತು ನಾನು ಆ ಒಂದು ಹಾರ್ಮೋನಿಯಂನ ರೆಡಿ ಮಾಡಿದ್ದೀನಿ. ಇವೆಲ್ಲವನ್ನು ಒಂದೇ ದಿನದಲ್ಲಿ ರೆಡಿ ಮಾಡಿಲ್ಲ. ನನಗೆ ಯಾವಾಗ ಫ್ರೀ ಟೈಮ್ ಅಂತ ಸಿಗುತ್ತೋ ಆ ಟೈಮಲ್ಲಿ ಒಂದೊಂದೇ ಐಟಮ್ನ ರೆಡಿ ಮಾಡಿದ್ದೀನಿ. ನಾನಿಲ್ಲಿ ತಬಲಾ ಕೂಡ ರೆಡಿ ಮಾಡಿದ್ದೀನಿ. ಈ ತಬಲಾ ಮಾಡೋವಂಥ ವಿಡಿಯೋನ ನಾನು ಮಾಡ್ಕೊಳ್ಳೋದಕ್ಕಾಗಿಲ್ಲ. ಹಾಗಾಗಿ ಅದನ್ನು ಯಾವ ರೀತಿ ನಾನು ಮಾಡಿದ್ದೀನಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಅಲ್ವಾ ಅಗಲವಾಗಿರೋ ಕಪ್ಪನ್ನು ತಗೊಳ್ಳಿ ಅಂತ ಹೇಳಿ. ಆ ಅಗಲವಾಗಿರುವಂತಹ ಟೀ ಕಪ್ಪನ್ನೇ ಇಲ್ಲಿ ಯೂಸ್ ಮಾಡಿದ್ದೀನಿ. ಹಾಗೆಯೇ ಉದ್ದ ಆಗಿರುವಂತಹ ಟೀ ಕಪ್ ಕೂಡ ಯೂಸ್ ಮಾಡಿದ್ದೀನಿ. ಎರಡನ್ನೂ ಒಂದೊಂದು ತೊಗೊಂಡು ಈ ರೀತಿ ದಾರವನ್ನು ಅದರ ಅಳತೆಗೆ ತಕ್ಕ ಹಾಗೆ ಕಟ್ ಮಾಡಿಕೊಂಡು ದಾರದ 2 ತುದಿಗೆ ಮಾತ್ರ ಫೆವಿಕಾಲಿಂದ ಅಂಟಿಸ್ಕೊಳ್ಳಿ. ಅದೇ ರೀತಿ ಆ ದಾರಕ್ಕೆ ಗ್ರಿಪ್ ಸಿಗಬೇಕು ಅಂತ ಹೇಳಿ ಸೈಡಲ್ಲಿ ಅದೇ ಥ್ರೆಡ್ಡಿಂದ ಸ್ವಲ್ಪ ಒಂದು 2-3 ಎಳೆ ದಾರನ್ನು ನೀವು ಫೆವಿಕಾಲಿಂದ ಹಚ್ಕೊಳ್ಳಿ. ಡೋಲನ್ನು ಯಾವಾಗಲೂ ಕೊರಳಿಗೆ ಹಾಕ್ಕೊಂಡು ಬಾರಿಸ್ತಾರೆ ಅಲ್ವಾ, ಹಾಗಾಗಿ ಡೋಲಿಗೆ ನಾನು ಈ ರೀತಿ ದಾರವನ್ನು ಹಾಕಿ ರೆಡಿ ಮಾಡಿದ್ದೀನಿ. ದಾರವನ್ನು ನೀವು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗೆ ನೀವು ಅಂಟಿಸ್ಬೇಕು ಅಂದರೆ ತುಂಬಾ ಪೇಷನ್ಸ್ ಬೇಕು. ಪೇಷನ್ಸಿಂದ ಇದನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಮ್ಯೂಸಿಕ್ ಇನ್ಸ್ಟ್ರೂಮೆಂಟು ತುಂಬಾ ಚೆನ್ನಾಗಿ ಬರುತ್ತೆ. ಕರ್ನಾಟಕ ರಾಜ್ಯದ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನ ರೆಡಿ ಮಾಡಿದ್ದಾಯಿತು. ಹಾಗೆಯೇ ನಾನು ನೆಕ್ಸ್ಟು ಬೇರೆ ಯಾವುದಾದ್ರೂ ಒಂದು ಸ್ಟೇಟಲ್ಲಿರೋವಂಥ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನ ರೆಡಿ ಮಾಡೋಣ ಅಂಥೇಳಿ ಲಡಾಖಲ್ಲಿ ಯೂಸ್ ಮಾಡುವಂಥ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಇವಾಗ 2 ತೆಂಗಿನಕಾಯಿ ಚಿಪ್ಪಿಗೆ ನಾನು ಬ್ರೌನ್ ಕಲರ್ ಪೇಂಟ್ನ ರೆಡಿ ಮಾಡಿ ಅದು ಡ್ರೈ ಆಗೋದಕ್ಕೆ ಇಟ್ಟಿದ್ದೀನಿ. ಇದು ಡ್ರೈ ಆದಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಬ್ಲ್ಯಾಕ್ ಕಲರ್ನ ತೊಗೊಂಡು ಶೇಡ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಲಡಾಖಲ್ಲಿ ಯೂಸ್ ಮಾಡುವಂತಹ ದಮನ್ ಇನ್ಸ್ಟ್ರೂಮೆಂಟ್ನ ನಾನು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಡ್ರಮ್ ಅಂತೇಳಿ ಏನು ಕರಿತೀವಿ ಅಲ್ವಾ, ಅದೇ ರೀತಿನಲ್ಲೇ ಇರುತ್ತೆ ಇದು ಕೂಡ. ಕಲರ್ ಮಾಡಿದ ಮೇಲೆ ಡ್ರೈ ಆಗೋದಕ್ಕೆ ಬಿಡಬೇಕು. ಅದಾದಮೇಲೆ ದಾರವನ್ನು ತಗೊಂಡು ಕ್ರಾಸಲ್ಲಿ ಫೆವಿಕಾಲಿಂದ ಅಂಟಿಸ್ಕೊಳ್ತಾ ಬರಬೇಕು. ಆ ದಾರದ ಕೆಳಗಡೆ ಸ್ವಲ್ಪ ನೀವು ರಟ್ಟನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಆ ಒಂದು ರಟ್ಟನ್ನು ನೀವು ಆ ಒಂದು ದಾರದ ಕೆಳಗಡೆ ಈ ರೀತಿ ಅಂಟಿಸ್ಕೊಳ್ಬೇಕು. ಈ ರೀತಿ ನೀವು ದಾರವನ್ನು ಹಚ್ಚಿರ್ತೀರಲ್ವ, ಇದು ಪೂರ್ತಿಯಾಗಿ ಫೆವಿಕಲ್ಲು ಡ್ರೈ ಆಗಬೇಕು. ಅಲ್ಲಿವರೆಗೂ ಹಾಗೇ ಬಿಟ್ಬಿಡಬೇಕು.
ಡ್ರೈ ಆದಮೇಲೆ ನೆಕ್ಸ್ಟು ದಾರವನ್ನು ನಾನು ಈ ರೀತಿ ಕ್ರಾಸಲ್ಲಿ ಮತ್ತೆ ಫೆವಿಕಾಲ್ನಿಂದ ಅಂಟಿಸ್ತಾ ಇದ್ದೀನಿ. ಇದೇ ರೀತಿ ಅಂಟಿಸ್ತಾ 2 ಚಿಪ್ಪನ್ನು ನಾನು ರೆಡಿ ಮಾಡಿದ್ದೀನಿ. ನೋಡಿ ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇದೆ. ಮೇಲ್ಗಡೆ ಎಕ್ಸ್ಟ್ರಾ ಬಂದಿರೋಂಥ ದಾರವನ್ನು ನೀವು ಡ್ರೈ ಆದಮೇಲೆ ಕಟ್ ಮಾಡಬೇಕು. ಚಿಪ್ಪಿನ ಮೇಲ್ಭಾಗವನ್ನು ಡ್ರಾಯಿಂಗ್ ಶೀಟಿಂದ ರೌಂಡಾಗಿ ಕಟ್ ಮಾಡಿಕೊಂಡು ಕವರ್ ಮಾಡಿ, ಹಾಗೆಯೇ ಈ ಒಂದು ದಮನ್ಗೆ ನಾವು ಇನ್ಸ್ಟ್ರೂಮೆಂಟ್ ಆಗಿ ಅದನ್ನು ಬಾರಿಸಲಿಕ್ಕೆ ಯೂಸ್ ಮಾಡ್ತೀವಲ್ವ, ಅದಕ್ಕೆ ನಾನು ಇಯರ್ ಬಡ್ಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ತಬಲಾ ಮತ್ತು ಡ್ರಮ್ ಕೆಳಗಡೆ ಇಡೋದಕ್ಕೆ ಅಂದರೆ ದಮನ್ ಕೆಳಗಡೆ ಇಡೋದಕ್ಕೆ ಸಿಂಬಿನ ನಾನು ಬ್ಯಾಂಗಲ್ನ ಯೂಸ್ ಮಾಡಿಕೊಂಡು ಆ ಬ್ಯಾಂಗಲ್ಗೆ ವೈಟ್ ಬಟ್ಟೆನ ಸುತ್ತಿ ಸಿಂಬಿ ಕೂಡ ರೆಡಿ ಮಾಡಿದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಮೇಲ್ಗಡೆ ನಾನು ವೈಟ್ ಡ್ರಾಯಿಂಗ್ ಶೀಟಿಂದ ಅದರ ಅಳತೆನಲ್ಲಿ ಕಟ್ ಮಾಡಿ ಈ ರೀತಿ ರೆಡಿ ಮಾಡಿದ್ದೀನಿ. ವೈಟ್ ದಾರನ ಅಂಟಿಸಿದ್ದೆ ಅಲ್ವಾ, ಅದಕ್ಕೇ ನಾನು ಸ್ವಲ್ಪ ಬ್ರೌನು ಮತ್ತು ಬ್ಲ್ಯಾಕ್ನ ಮಿಕ್ಸ್ ಮಾಡಿ ಕಲರ್ ಮಾಡಿದ್ದೀನಿ. ಇವಾಗ ಲಡಾಖ್ನ ಫೇಮಸ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ದಮನ್ ಕೂಡ ರೆಡಿಯಾಗಿದೆ. ನೆಕ್ಸ್ಟು ಲಡಾಖ್ನ ಫೇಮಸ್ ಆಗಿರುವಂತಹ ಫಿವಾಂಗ್ನ ನಾವು ರೆಡಿ ಮಾಡ್ತೀನಿ. ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ನೀವೇ ನೋಡಿ. ಸ್ವಲ್ಪ ಅಗಲವಾಗಿರುವಂತಹ ಕಪ್ಪನ್ನು ಕೆಳಗಡೆ ತಗೊಂಡು ಅದ್ರ ಮೇಲ್ಗಡೆ ನಾನು ಮತ್ತೆ ಸ್ವಲ್ಪ ದಪ್ಪ ಆಗಿರುವಂತಹ ರಟ್ಟನ್ನು ಈ ರೀತಿ ಶೇಪಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ಬ್ಲ್ಯಾಕ್ ದಾರವನ್ನು ಹಾಕಿ ನಾನು ಈ ಪಿವಾಂಗ್ನ ರೆಡಿ ಮಾಡಿದ್ದೀನಿ. ನಮ್ಮ ಕರ್ನಾಟಕದ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟಲ್ಲಿ ಇದಕ್ಕೆ ವೀಣೆ ಅಂತ ಹೇಳಿ ಕರಿತೇವೆ, ಈ ರೀತಿ ಇರುವಂಥದ್ದನ್ನು. ಹಾಗೆಯೇ ಇದು ಸುರ್ನ ಅಂತ ಹೇಳಿ ಲಡಾಖ್ನ ಫೇಮಸ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟಲ್ಲಿ ಇದು ಕೂಡ ಒಂದು. ನೋಡಿ, ಮನೆಯಲ್ಲಿ ನನ್ನ ಮಗಳು ಅದು ಹೋಳಿ ಹಬ್ಬಕ್ಕೆ ಊದೋದಕ್ಕೆ ಅಂತ ಹೇಳಿ ತೊಗೊಂಡು ಬಂದಿದ್ಲು ಪ್ಲಾಸ್ಟಿಕ್ಕಿಂದು. ಅದು ವೇಸ್ಟ್ ಆಗಿ ಹಾಗೆ ಮೂಲೆಯಲ್ಲಿ ಕೂತಿತ್ತು ಅಂತೇಳಿ ಅದಕ್ಕೆ ನಾನು ಶರ್ಟ್ ಬಟನ್ಗಳನ್ನು ಹಾಕಿದ್ದೀನಿ. ಹಾಗೆಯೇ ಮೇಲ್ಗಡೆ ನಾನು ಪೇಪರ್ನ ಸುತ್ತಿ ಅದನ್ನು ಹಾಕಿ ಅದಕ್ಕೆ ಅಡ್ಡವಾಗಿ ನಾನು ರಟ್ಟನ್ ಕೂಡ ಹಾಕಿದ್ದೀನಿ. ಇವಾಗಿನ ಕಾಲದಲ್ಲಿ ಯಾವ ಒಂದು ಕಲೆಯನ್ನು ಕೂಡ ಕಡೆಗಣಿಸೋ ಹಾಗೇ ಇಲ್ಲ. ಯಾಕೆಂದರೆ ಅಷ್ಟೊಂದು ಅವಕಾಶಗಳು ಸಿಗ್ತಾ ಇರ್ತವೆ. ಆ ಸಿಕ್ಕಂತಹ ಅವಕಾಶಗಳಲ್ಲಿ ಎಲ್ಲವನ್ನು ನೀವು ಮಾಡಿ ಅದನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಗೊತ್ತಿರುವಂತಹ ಯಾವುದೇ ಒಂದು ಕಲೆಯನ್ನು 4 ಜನರಿಗೆ ನೀವು ಗೊತ್ತು ಮಾಡಿದರೆ ಅವರು ಕೂಡ ಅದರಿಂದ ಪ್ರೇರಿತರಾಗಿ ಅವರು ಕೂಡ ಅದನ್ನು ಟ್ರೈ ಮಾಡ್ತಾರೆ. ಅಲ್ಲದೆ ಅದರಿಂದ ಅವ್ರಿಗೂ ಕೂಡ ಖುಷಿ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈ ರೀತಿ ನಾವೇ ರೆಡಿ ಮಾಡಿ ಇದನ್ನು ಗಿಫ್ಟಾಗಿ ಕೂಡ ನಾವು ಇನ್ನೊಬ್ಬರಿಗೆ ಇದನ್ನು ಕೊಡ್ಬೋದು. ಅಲ್ಲದೆ ಮನೇಲಿ ಶೋ ಪೀಸ್ ಆಗಿ ಕೂಡ ನಾವು ಯೂಸ್ ಮಾಡ್ಕೊಳ್ಬಹುದು ಅಲ್ವಾ. ಕಳೆದು ಹೋದಂತಹ ಸಮಯ ಮರಳಿ ಬರೋದಿಲ್ಲ. ಹಾಗಾಗಿ ಇರುವಂತಹ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಹಾಗಾಗಿ ನೀವು ಏನಾದರೂ ಮಾಡಿ ಅದನ್ನು ನೀವು ಏಕಾಗ್ರಚಿತ್ತವಾಗಿ ಮಾಡಿದ್ದೇ ಆದರೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾನು ರೆಡಿ ಮಾಡಿರೋಂಥ ಈ ಒಂದು ಮಿನಿಯೇಚರ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆಯೇ ಇನ್ನೂ ಜಾಸ್ತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಮತ್ತೊಂದು ಹೊಸ ಇನ್ನೋವೇಟಿವ್ ಆಗಿರೋಂತಹ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಸಂತೋಷವಾಗಿರಿ, ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.